ಅವರೇ, ದೀನೆ ಅವರೇ, ನೀಲಿಕಟ್ಟಿ ಅವರೇ, ನಮ್ದು ಬಡಿಗೇರವರೇ, ನಮ್ಮ ಸುಬ್ಬಣ್ಣ ಅವರು, ಸಂದೀಪ್, ಪ್ರದೀಪ್ ಅವರೇ, ಇನ್ನುಳಿದಕ್ಕಂತ ಎಲ್ಲ ನಮ್ಮ ರಘುನಾಥ್ ಗಾಯಕಡ್ ಅವರೇ, ಸುಧಾಕರ್ ಮಾಳಿಗೆ ಅವರೇ, ನಮ್ಮ ವಕೀಲ್ ಸಾಹೇಬರು, ನಮ್ಮ ಬುಡ್ತ, ಇನ್ನು ಅನೇಕ ನಮ್ಮ ಗೌತಮ್ ಅವರು, ಎಲ್ಲ ಸಂಘಟಕರಿಗೆ ವಿಶೇಷವಾದಂಥ ಜೈ ಭೀಮ್ಗಳನ್ನ ಹೇಳಿ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ನಗರದ ವಿವಿಧ ಕಡೆಗಳಿಂದ ಬಂದಿರತಕ್ಕಂಥ ಎಲ್ಲ ಸೋದರರೇ, ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಹುಮನಾಬಾದ್ನಲ್ಲಿ ನಡೆದಂಥ ಬಹುದೊಡ್ಡ ಪ್ರತಿಭಟನೆಯ ಆ ಧೂಳಿನಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೆವು. ಸುಮಾರು 5,000 ಜನ ಸೇರಿ ಕಿಂತ ಹೆಚ್ಚು ಬಹುದೊಡ್ಡ ಪ್ರತಿಭಟನೆಯನ್ನು ಹುಮನಾಬಾದ್ ನಗರದಲ್ಲಿ ನಡೀತೀವಿ. ಕಾರಣ ತಮಗೆಲ್ಲ ಗೊತ್ತಿದೆ. 26ನೇ ಜನವರಿ ಏನು ಸಂವಿಧಾನ ಜಾರಿಗೆ ಬಂದಂತ ದಿನ, ಅವತ್ತು ರಾಯಚೂರಿನಲ್ಲಿ ನಡೆದಂತ ಘಟನೆ, ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದು ಇಡೀ ಭಾರತ ದೇಶದ ನ್ಯಾಯಾಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧ್ವಜಾರೋಹಣ ಸಂದರ್ಭದಲ್ಲಿ ಅವರ ಫೋಟೋವನ್ನು ತೆರವುಗೊಳಿಸಿ ಆ ಧ್ವಜಾರೋಹಣ ಮಾಡಿರ್ತಕ್ಕಂಥ ಒಬ್ಬ ಜಾತಿವಾದಿ, ನೀಚ ಮನಸ್ಥಿತಿ, ಕೊಳಕು ಮನಸ್ಥಿತಿ ಉಳ್ಳುವಂತ ಜಡ್ಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದಾನ, ಅದನ್ನು ಖಂಡಿಸಿ ಬಹುದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದೇವೆ. ಅದರ ಭಾಗವಾಗಿ ಏನು 26ನೇ ತಾರೀಕು ಬೀದರ್ನಲ್ಲಿ ಈ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ಏನು ಉಮೇಶ್ ಹೊರಳಿಕರ್ ಅವರು ಏನು ಕಾರ್ಯಕ್ರಮ ನಡೆಸಬೇಕಾಗಿತ್ತು, ಆ ಕಾರ್ಯಕ್ರಮ ಬೇರೆ ಬೇರೆ ಕಾರಣಗಳಿಂದ ಜಿಲ್ಲಾಡಳಿತ ಅದನ್ನು ರದ್ದುಗೊಳಿಸಿ, ಅದು ಸಮಾಜದಲ್ಲಿ ಬೇರೆ ಸಂದೇಶ ಹೋಗಬಾರದು, ಈ ಕಾರ್ಯಕ್ರಮವನ್ನು ಮತ್ತೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆ ಮಾತುಕತೆ ನಡೆಸಿ ಕಾರ್ಯಕ್ರಮಕ್ಕೆ ಅವರು ಕೂಡ ಅನುವು ಮಾಡಿಕೊಟ್ರು. ಇವತ್ತು ಅದರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಬಂಧುಗಳೇ, ಇವತ್ತು ನಾವು ಭಾಷಣ ಮಾಡ್ತಕ್ಕಂಥದಕ್ಕಿಂತ, ಇತಿಹಾಸ ತಿರ್ಚೋದಕ್ಕಿಂತ, ಹೇಳೋದಕ್ಕಿಂತ ಕೆಲವು ವಿಷಯಗಳು ನಾವು ವಾಸ್ತವದಲ್ಲಿ ಚರ್ಚೆ ಮಾಡಬೇಕು. ಏನಾಗ್ತದೆ ಈ ದೇಶದಲ್ಲಿ ಅಂತಕ್ಕಂಥದ್ದು ನಮ್ಮ ಮುಂದಿನ ಯುವ ಪೀಳಿಗೆಗೆ ತಿಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ನಮ್ಮಂತರದ್ದು, ವಿದ್ಯಾವಂತರದ್ದು, ಬುದ್ಧಿವಂತರ ಕೆಲಸ ಇದೆ ಅಂತ ನಾನು ಭಾವಿಸಿದ್ದೀನಿ. ಬಾಬಾ ಸಾಹೇಬ್ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ದಲಿತರ ಇತಿಹಾಸ ಹಾಗಿತ್ತು, ಹೀಗಿತ್ತು, ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ನಮ್ಮ ಟೈಟಲ್ ಸಂವಿಧಾನ ಉಳಿಸಿ ದೇಶ ಉಳಿಸಿ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೀತಾ ಇದೆ. ಸಂವಿಧಾನ ಜಾರಿಗೆ ಬಂದು 73 ವರ್ಷ ಕಳೀತಾ ಇದೆ. ಈ 75 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸರ್ಕಾರಗಳು ಅಮೃತ ಮಹೋತ್ಸವ ಮಾಡ್ತಾ ಇದೆ, ಬಂಗಾರದ ದಿನ ಆಗಿ ಆಚರಣೆ ಮಾಡ್ತಾ ಇದೆ. ಈ ಬಂಗಾರದ 75 ವರ್ಷ ದಿನಗಳಲ್ಲಿ ಈ ದೇಶದ ದಲಿತರ ಸ್ಥಿತಿಗತಿ ಏನಿದೆ, ಈ ದೇಶದ ಬಡವರ ಸ್ಥಿತಿಗತಿ ಏನಿದೆ, ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನಿದೆ, ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳು ಏನಿದೆ, ಮತ್ತು ದೇಶದ ಪ್ರತಿಯೊಂದು ಸಮಾಜ ಧರ್ಮದ ಸ್ಥಿತಿಗತಿ ಏನಿದೆ, ಮತ್ತು ಇವತ್ತು ಈ ದೇಶದಲ್ಲಿ 75 ವರ್ಷ ಸ್ವತಂತ್ರ ಕಳೆದರೂ ಕೂಡ ದಲಿತರ ಆರ್ಥಿಕ ಸಾಮಾಜಿಕ ಸ್ಥಿತಿ ಯಾವ ಹಂತದಲ್ಲಿದೆ ಅಂತಕ್ಕಂಥ ವಾಸ್ತವಿಕತೆಯನ್ನ ಚರ್ಚೆ ಮಾಡೋ ಕಡೆ ನಮ್ಮ ಹೋರಾಟ ಮುಂದುವರಿಬೇಕನ್ನುವಂತ ಒಂದು ಅಭಿಲಾಷೆ ನನ್ನದು. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ 2ನೇ ತಲೆಮಾರಿನ ಹೋರಾಟಗಾರರು. ಇವತ್ತು ನಾವೆಲ್ಲ 50 ವರ್ಷದ ಆಸುಪಾಸಿನಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ದಲಿತ ಸಮುದಾಯ ಸಂವಿಧಾನದ ಏನು ಫಲಾನುಭವಿಗಳಿದ್ದಾರೆ, ಈ ದಲಿತ ಸಮುದಾಯದ ನೌಕರರು, ಈ ದಲಿತ ಸಮುದಾಯದ ನೌಕರರ ಮಕ್ಕಳು ಇವತ್ತು ಇಂಜಿನಿಯರಿಂಗ್, ಮೆಡಿಕಲ್ ಅಂತ ಹೇಳಿ ಈ ಶಿಕ್ಷಣ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ.
ಆ ವಿದ್ಯಾರ್ಥಿಗಳಿಗೆ, ಆ ನಮ್ಮ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶದ ಹೋರಾಟದ ಹಿನ್ನೆಲೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ಚಿಂತನೆ ಏನಿತ್ತು ಅದು ಕೂಡ ಅವರಿಗೆ ಬಹಳ ಜನರಿಗೆ ಗೊತ್ತಿಲ್ಲ. ಇನ್ನು ಯಾರಿಗೆ ಗೊತ್ತಿದೆ? ನಾವು ವಿಮರ್ಶೆ ಮಾಡಿ ನೋಡಿದಾಗ ಇವತ್ತಿನ ದಿನಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅವರ ಸಾಹಿತ್ಯ, ಅವರ ಇತಿಹಾಸ ಕೇವಲ ಯೂನಿವರ್ಸಿಟಿಗಳಲ್ಲಿ ಓದುವಂತಹ ನಮ್ಮ ಬಡ ಜನರ ಮಕ್ಕಳು ಇವತ್ತು ಹೋರಾಟದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಜೀವಂತ ಇಟ್ಟಿದ್ದಾರೆ. BA, MA, PhD ಮಾಡ್ತಕ್ಕಂಥ ಸ್ಕಾಲರ್ ಸ್ಟೂಡೆಂಟ್ಸ್ ಇವತ್ತು ನಾವು ಕಳೆದ ನೋಡ್ತಾ ಇದ್ದಿಲ್ಲ ಮಾಧ್ಯಮದಲ್ಲಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ 3 ದಿನದಿಂದ ನಮ್ಮ ಸ್ಕಾಲರ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ, ಇದು ದೇಶ ದ್ರೋಹದ ಕೆಲಸ ಅಂತ ಅವ್ರು ಕೂತಿದ್ದಾರೆ. ಇದೆಲ್ಲ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಲ್ಲ. ರಿಸರ್ವೇಶನ್ ಈಗ ಡಾಕ್ಟರ್ ಸೀಟ್ ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಸೀಟ್ ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ. ಆದ್ರೂ ಕೂಡ ಆ ಬದುಕುವ ಒಂದು ಹಂತದಲ್ಲಿ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಉದ್ದೇಶಪೂರ್ವಕವಾಗಿ ಅಲ್ಲದನ್ನು ಕೂಡ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮಕ್ಕಳು ಹೋಗ್ತಾ ಇಲ್ಲ. ಹಾಗಾದ್ರೆ ಮುಂದೆ ನಿಮ್ಗೆ ಸಂವಿಧಾನ ಉಳಿಬೇಕು, ಮೀಸಲಾತಿ ಉಳಿಬೇಕು, ಆತ್ಮ ಸನ್ಮಾನ ಸಿಗ್ಬೇಕು, ಆತ್ಮ ಗೌರವ ಸಿಗ್ಬೇಕು, ಸಮಾಜದ ಸಮಾನತೆ ಮುಂಚೂಣಿ ನೀವು ಬಂದು ನಿಂದಿರ್ಬೇಕಾದ್ರೆ ಈ ಹೋರಾಟವನ್ನ ಮುನ್ನಡೆಸಬೇಕಾದಂಥವ್ರು ಯಾರು? ಇದು ಒಂದು ಪ್ರಶ್ನೆ ಯಾಕೆ ಕುಂತಿದೆ ನಮಗೆ. ಯಾಕಂತ ಹೇಳಿದ್ರೆ ಸಂವಿಧಾನ ತಕ್ಷಣ ಈ ದೇಶ ದಲಿತರು, ಅಂಬೇಡ್ಕರ್ ಅಂದ ತಕ್ಷಣ ದಲಿತರಿಗೆ ಸೀಮಿತ. ನೋಡಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ. ಒಬ್ಬ ಜಡ್ಜು ಸಂವಿಧಾನ ಪೀಠದಲ್ಲಿರ್ತಕ್ಕಂಥವನು, ಒಬ್ಬ ನ್ಯಾಯಾಂಗದ ಇಲಾಖೆಯಲ್ಲಿ ಇರ್ತಕ್ಕಂಥ ಮನುಷ್ಯ, ನ್ಯಾಯಾಂಗ ಕೊಟ್ಟಂತ ಮಹಾಪುರುಷನಿಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಯಾರು? ಒಂದು ಪ್ರಗತಿಪರ ಸಂಘಟನೆಗಳು, ಒಬ್ಬ ಸಾರ್ವಜನಿಕ ಜನರು, ಒಬ್ಬ ಬೇರೆ ಧರ್ಮೀಯರು, ಯಾರು ರೈತ ಹೋರಾಟ ಆಗಲಿ, ಬೇರೆ ಬೇರೆ ಜಾತಿ ಹೋರಾಟ ಆಗಲಿ, ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾರೆ? ಅಂದ್ರೆ ಸಂವಿಧಾನ ನಮಗೆ ಬೇಕಾಗಿದೆನಾ? ನೋಡಿರಿ, ಅಂತ ಗಂಭೀರ ಪ್ರಶ್ನೆ ಬಂದು ಕೂತಿದೆ ಇವತ್ತು. ಸಂವಿಧಾನದ ಹೆಸರಿನಲ್ಲಿ, ಮೀಸಲಾತಿ ಅನ್ನುವಂತ ಹೆಸರಿನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದು ಮಂತ್ರಿಯಾಗಿ ಮೆರಿತಾ ಇರ್ತಕ್ಕಂಥ ಪ್ರಭು ಚವ್ಹಾಣ್ ಸಾಹೇಬರಿಗೆ ಒಂದು ಅಂಬೇಡ್ಕರ್ ಪರವಾಗಿ ಒಂದು ಹೇಳಿಕೆ ಕೊಳ್ಳಕ್ ಆಗ್ತಾ ಇಲ್ಲ ಅಂದ್ಮೇಲೆ ಇದು ನಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂತಕ್ಕಂಥದ್ದು ಆಲೋಚನೆ, ಚರ್ಚೆಗಳಾಗಬೇಕಿದು. ಸುಮ್ಮನೆ ನಾವು ಭಾಷೆ ಮಾಡಿ ಮನೆಗೆ ಹೋಗೋದಲ್ಲ. ಇವತ್ತು ಬೀದರ್ ಜಿಲ್ಲೆನಲ್ಲಿ 30% ದಲಿತ ಸಮುದಾಯ ಇದೆ. 30%, ಲಕ್ಷಕ್ಕೆ 30,000, 12-13 ಲಕ್ಷ ಮತದಾರರು ಇರತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ದಲಿತರಿದ್ದಾರೆ. ಆದರೆ ಇಲ್ಲಿವರೆಗೂ ದಲಿತ ಸಮುದಾಯಕ್ಕೆ ಒಂದು ರಾಜಕೀಯ ಸರಿಯಾದಂತಹ ಸಮರ್ಥ ನಾಯಕತ್ವ ಸಿಗದೇ ಇರತಕ್ಕಂಥದ್ದು ಈ ಸಮಾಜದ ದೊಡ್ಡ ದುರಂತ ಆಗಿ ನಿಂತಿದೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಯಾರು ಚಿಂತೆ ಮಾಡ್ತಾ ಇದ್ರಿ? ಇವತ್ತು ದಲಿತ ನೌಕರಿಗೆ ಅನ್ಯಾಯ ಆಗ್ತಾ ಇದೆ, ಇವತ್ತು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಇವತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ನಿಮ್ಗೆ ನ್ಯಾಯ ಕೊಡಿ, ನಮ್ಮ ಪರವಾಗಿ ಮಾತಾಡಿ ಅಂತ ಯಾವ ನಂತರ ಅರ್ಜಿ ಹೋಗಿ ಹಿಡ್ಕೊಂಡು ನಿಂದಿರ್ಬೇಕ್ರಿ? ಈಗ ಸಾಮಾನ್ಯ ಕ್ಷೇತ್ರದ ಗೆದ್ದವರಂದ್ರೂ ಅದು ಚಕಾರ ಎತ್ತಾ ಇಲ್ಲ. ಚುನಾವಣೆ ಬಂದ ಮಾತ್ರ ಈ ದಲಿತ ಸಮುದಾಯದ ಮತಗಳು ಬೇಕು. ಆದ್ರೆ ಅವ್ರು ಯಾರು ಕೂಡ ಸೀರಿಯಸ್ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ? ನಾವು ಸಂಘಟಿತರಲ್ಲ. ಈ ದಲಿತ ಸಮುದಾಯ ನೋಡೋಣ ಬಿಡಪ್ಪ, ನಾಳೆ ಎಲೆಕ್ಷನ್ ಬಂದ್ರೆ ಇವತ್ತು ರಾತ್ರಿ ಗಲ್ಲೆಗೆ ಹೋದ್ರೆ ಸಾಕು ಅನ್ನುವಂಥ ಮಟ್ಟಿಗೆ ಈ ಸಮುದಾಯದ ಬಗ್ಗೆ ತಿಳುವಳಿಕೆ ಬಂದಿದೆ ಅಂದ್ರೆ ಈ ನಾವು ಯಾವಾಗ ಜಾಗೃತರಾಗೋದು ಮತ್ತೆ ಯಾವಾಗ ಒಂದಾಗ ಸಂವಿಧಾನ ಹೇಗೆ ಉಳಿಯುತ್ತೆ? ನಾವೆಲ್ಲ ಅನ್ಕೊಂಡಿದೀವಿ ಸಂವಿಧಾನ ಇದೆ, ನಾವು ಜೀವಂತ ಇದೀವಿ. ಅಪಾಡ ಅದ್ರ ಪಾಡಿಗೆ ಅದಾವ ಸಂವಿಧಾನ ಕತ್ತಿಸಿದ್ದಾರೆ. ಸಂವಿಧಾನಕ ಕೋಮಾ ಸ್ಥಿತಿನಲ್ಲಿದೆ, ಆಕ್ಸಿಜನ್ ಹಚ್ಚಿದ್ದಾರೆ ಸಂವಿಧಾನಕ. ಇವತ್ತು ಸಂವಿಧಾನ ಯಾವಾಗ ಸಾಯ್ತದೋ ಗೊತ್ತಿಲ್ಲ. ಖಾಸಗಿ ಕ್ಷೇತ್ರದಲ್ಲಿ ನಮ್ಗೆ ಗೊತ್ತಿದೆ ಗೊತ್ತಿಲ್ಲೋ, ಪ್ರತಿ ವರ್ಷ ಭಾರತ ದೇಶದಲ್ಲಿ 10 ಮೆಟ್ರೋಪಾಲಿಟನ್ ಸಿಟಿಗಳಿದ್ದಾವೆ. ಡೆಲ್ಲಿ, ಕಲ್ಕತ್ತಾ, ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಈ ರೀತಿ 10 ಮೆಟ್ರೋಪಾಲಿಟನ್, ಅಹಮದಾಬಾದ್, ಈ ಇಂಥ ಸಿಟಿಗಳಲ್ಲಿ ಇಂಡಸ್ಟ್ರಿಯಲ್ ಝೋನ್ಗಳಿದ್ದಾವೆ. ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ 20 ಲಕ್ಷ ಹುದ್ದೆಗಳು ಸೃಷ್ಟಿಯಾಗ್ತಾ ಇದೆ. ಪ್ರತಿ ವರ್ಷ ಈ 20 ಲಕ್ಷ ಹುದ್ದೆಗಳು ಯಾರು ಪಾಲಾಗ್ತಾ ಇದಾವ? ಪುನಃ ಇಂಡಸ್ಟ್ರಿಯಲ್ ಒಂದೇ ಝೋನ್ ಅಲ್ಲಿ ಒಂದು ವರ್ಷಕ್ಕೆ 3 ಲಕ್ಷ ಹುದ್ದೆ ಸೃಷ್ಟಿ ಆಗುತ್ತದೆ. ಇದು SC/ST ಎಂಪ್ಲಾಯೀಸ್ ಫೋರಂ ಫಾರ್ ಇಂಡಿಯಾ ಅಂತ ಮಹಾರಾಷ್ಟ್ರನಲ್ಲಿ ಬರೆದಾರೆ. ಅವರು ಸರ್ವೆ ಮಾಡಿದ್ದಾರೆ. 20 ಲಕ್ಷ ಹುದ್ದೆನಲ್ಲಿ ಒಂದೇ 1,200 ಹುದ್ದೆಗಳು
ತೆಗೆದಿದ್ದಾರೆ, ಯಾರು ಶೆಡ್ಯೂಲ್ ಕ್ಯಾಸ್ಟ್ ಮೇಲೆ ಅಪಾಯಿಂಟ್ ಆಗಿರೋದು. ಅವು ಯಾವ 1200 ಹುದ್ದೆಗಳು ಅಂದ್ರೆ ಡಿ ಗ್ರೂಪ್ ಪೋಸ್ಟ್, ಆ ಇಂಡಸ್ಟ್ರಿನಲ್ಲಿ ನಾಲಿ ಸ್ವಚ್ಛ ಮಾಡೋದು, ಆಫೀಸಲ್ಲಿ ಕಲರ್ಕ್ ಮಾಡೋದು ಮತ್ತು ವಾಚ್ಮೆನ್ ಮಾಡೋದು, ಇಂಥ ಪೋಸ್ಟ್ಗಳು. ಈ ಪೋಸ್ಟ್ಗಳ ಮೇಲೆ ಯಾರು ಇಲ್ಲ. ಎಲ್ಲಿದೆ ರೀ ನಿಮ್ಮ ಸಂವಿಧಾನ? वही संविधान को अगर हाथ लगाए तो हम हाथ काटेंगे ಅಂತ ನಾವು ಹೇಳ್ತಾ ಇದೀವಿ. ಇದು ಹುಚ್ಚುತನದ ಭಂಡತನದ ನಾವೆಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಯಾವುದು ಬಿ ಇವತ್ತು ದೇಶದಲ್ಲಿ ವಾಸ್ತವಿಕತೆ ಏನಿದೆ, ದಲಿತರ ಸ್ಥಾನಮಾನ ಏನಿದೆ, ಇವು ರಾಜಕೀಯ ಬಿಡೋದು ಹೋಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನೌಕರಿನಲ್ಲಿ ನಮ್ಮ ಸಮಾಜ ಪ್ರಾತಿನಿಧ್ಯ ಏನಿದೆ, ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟು ಬಂಡವಾಳ, ಎಷ್ಟು ಫ್ಯಾಕ್ಟರಿಗಳಿದಾವ್ರಿ. ನಮ್ಮ ರಘುನಾಥ ಗಾಯಕವಾಡ್ ಕುಂತಾರ ಜಿಲ್ಲಾ ಇಂಡಸ್ಟ್ರಿಯಲ್ ಅಧ್ಯಕ್ಷರು. ಬೀದರ್ ಜಿಲ್ಲೆನಲ್ಲೇ ಇಲ್ಲೇ ಕೋಲಾರ ಕೈಗಾರಿಕೆ, ಸ್ವಲ್ಪ ಸುಮ್ಮನೆ ಬ್ರದರ್, ಇವತ್ತು ಬೀದರ್ ಕೈಗಾರಿಕೆ ಕ್ಷೇತ್ರ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಕೋಲಾರ. ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ? ದಲಿತ ಪ್ರಾತಿನಿಧ್ಯ 0ನಲ್ಲಿದೆ. ಸುಮ್ಮನೆ ಯಾರು ಮಾಡ್ಬೋದು 10-20 ಜನ, ಆದ್ರೆ ಪ್ರಾತಿನಿಧ್ಯ ಇಲ್ಲ. ಇಂಥ ಪರಿಸ್ಥಿತಿ ಒಳಗಡೆ 75 ವರ್ಷದಿಂದ ಕೇವಲ 15% ಮೀಸಲಾತಿ ಮಾತ್ರ ಈ ಜನಸಮುದಾಯಕ್ಕಿದೆ. ಕೇವಲ 15%. ಎಷ್ಟು? 75 ವರ್ಷ ಆಯ್ತು. ಈ ಸಂಖ್ಯೆ 75 ವರ್ಷದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ SC/ST ಜನಸಮುದಾಯದ ಸಂಖ್ಯೆ 45-46% ಬಂದು ನಿಂತಿದೆ. ಅಂದ್ರೆ ಶೇಕಡ 40 50% ಬಂತು. ಇದು 2011 ಸೆನ್ಸಸ್. ಈ 2021 ಸೆನ್ಸಸ್ ಆಯ್ತು ಅಂದ್ರೆ ನಾವು 50% ಈ ದೇಶದ SC/ST ಜನ ಕ್ರಾಸ್ ಮಾಡ್ತೇವೆ. ಕೇವಲ SC/ST ಮಾತಾಡ್ತಾ ಇದ್ದೀನಿ. ಇಷ್ಟು ಜನ ಸಮುದಾಯ ಯಾವತ್ತಿ ದೇಶ ಸ್ವತಂತ್ರ ಸಿಕ್ಕಿದೆ ಆವಾಗಲಿಂದ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರು, ಕರ್ನಾಟಕದಲ್ಲಿ DSS, ಈ ದಲಿತ ಜನ ಸಮುದಾಯ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಹೋರಾಟ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ 1% ರಿಸರ್ವೇಶನ್ ನಮಗೋಸ್ಕರ ಹೆಚ್ಚು ಮಾಡಿಲ್ಲ. ಇತಿಹಾಸ ಇದೆ ಇದು. ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ. ಯಾವ ಮೀಸಲಾತಿಗೋಸ್ಕರ ಒಂದಿನ ಈ ದೇಶದ ಪ್ರತಿಭಟನೆ ಮಾಡಲಿಲ್ಲ, ಯಾವ ಮೀಸಲಾತಿಗೋಸ್ಕರ ಒಂದಿನ ಯಾವ ದೇಶದಲ್ಲಿ ಜೀವ ಕೊಟ್ಟಿಲ್ಲ, ಹೋರಾಟ ಮಾಡಿಲ್ಲ, ಒಂದು ಮನವಿ ಪತ್ರ ಕೊಟ್ಟಿಲ್ಲ ಸರ್ಕಾರಕ್ಕೆ. ಇವತ್ತು ಏಕಾಏಕಿ ಈ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರ ಜುಟ್ಟನ್ನ RSSನವ್ರು ಹಿಡಿದು 10% ರಿಸರ್ವೇಶನ್ ನೇರವಾಗಿ ಪಾರ್ಲಿಮೆಂಟ್ ತಂದು ಪಾಸ್ ಮಾಡ್ಕೊಂಡು ಕೂತರು. ಒಂದು ಸಿಂಗಲ್ ಹೋರಾಟ ಇಲ್ಲ. ನಾವು 75 ವರ್ಷದಿಂದ ಮಾಡ್ತಾ ಇದೀವಿ. ಅದು ಎಷ್ಟು ಜನರಿಗೆ? ಕೇವಲ 3% ಜನರಿಗೆ 10% ರಿಸರ್ವೇಶನ್ ಅನ್ನ ತಗೊಂಡು ನೋಡಿ. ವಾಸ್ತವ ಚಿಂತನೆ. ಅದು 10% ಹೋಯ್ತಾ? ಇನ್ನು ಉಳಿದಿದ್ದು 40% ಜನರಲ್ ರಿಸರ್ವೇಶನ್ ಇದೆ. 50 ಹೋಯ್ತು SC/ST, OBC, ಮೈನಾರಿಟಿ ಎಲ್ಲಾದ್ರಾಗ ಹೋಯ್ತು 50%. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅದು 50 ಮೀರಂಗಿಲ್ಲ ಅಂತ ಹೇಳಿ ಅದು ಆರ್ಡರ್ ಮೀರಿ 10% ಹೋದ್ರು. ಉಳಿದಂತ ಜನರಲ್ 40% ನಲ್ಲಿ, ಆಯ್ಕೆನಲ್ಲಿ 80% ಮತ್ತೆ ಈ 3% ಜನರದ್ದೇ. ಅಂದ್ರೆ ಇಡೀ 50% ರಿಸರ್ವೇಶನ್ ಅನ್ನ ಮೇಲ್ಜಾತಿ ಜನರಿಗೆ ಕಬಳಿಸಲಿಕ್ಕೆ ಇದು ಸಂವಿಧಾನಾತ್ಮಕ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿಕೊಂಡು ಇವತ್ತು ಇಡೀ ದೇಶದ ಸಂವಿಧಾನವನ್ನ ದುರ್ಬಲಗೊಳಿಸಿದ್ರೆ ಅದಕ್ಕೆ ಹಾಕ್ಸಿದಂತೆ. ಎಲ್ಲಿ ಹೋದ್ರು ಅವ್ರ ಅಣ್ಣವರು ಹೇಳೋರಿಗೆ. ಸುಮ್ಮನೆ ನಾವು ಭಾಷಣ ಮಾಡೋರಿಗೆ ದೇಶದಾಗ ಏನಾಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಲ್ಲಪ್ಪ. ನಾವು ನೀವು ಹೆಂಗೋ ಬದುಕೊಂಡು ಬಂದಿವಿ ಇಲ್ಲಿವರೆಗೂ. ಇವತ್ತು ಎಜುಕೇಶನ್ ಡ್ರಾಪ್ ಮಾಡ್ಕೋಬಾರ್ರಿ. ಈ ಸ್ಟೇಟ್ ಎಜುಕೇಶನ್ ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ. ಇವತ್ತು ಶೇಕಡ 70%, ಒಂದು 100 ಜನ ಪಾಸ್ ಆಗಿದ್ದಾರೆ 10ನೇನಲ್ಲಿ ಅಂದ್ರೆ 70 ಜನ ಮಕ್ಕಳು ದಲಿತರಿದ್ದಾರೆ, ಫೇಲ್ ಆಗ್ತಾ ಇರೋರು. 70% ಜನ 10th ಡ್ರಾಪ್ ಔಟ್ ಆದ್ರೆ 52-53% ಜನ PUC-ನಲ್ಲಿ ಡ್ರಾಪ್ ಆಗ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಎಜುಕೇಶನ್ ಎಲ್ಲಿ ಹೋಯ್ತಪ್ಪ? ಪರಿಸ್ಥಿತಿ ನಾವೆಲ್ಲಿದ್ದೆವು? ಇವತ್ತು ಕಾಲೇಜ್ ಹಾಸ್ಟೆಲ್ ಇದೆ, ನಾವು ಬರುತ್ತೆ ಹೋಗಿ. ನೀವು ಯಾರಾದ್ರೂ 3 ಹಾಸ್ಟೆಲ್ ಒಂದೇ ಕಡೆ ಇದೆ. ಎಷ್ಟು ಜನ ಹುಡುಗರು ಇದಾರಪ್ಪ ಪ್ರದೀಪಲ್ಲಿ? 300-900 ಜನ ಹುಡುಗರು ಇದ್ದಾರೆ 3 ಹಾಸ್ಟೆಲ್ ಸೇರಿ. ಈ ಚಿತ್ತಲ್ಲ 2 ಹಾಸ್ಟೆಲ್ ಇದೆ, ಕಾಲೇಜ್ ಹಾಸ್ಟೆಲ್. ಹತ್ತತ್ರ 1,000 ಜನ ಹೇಳ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬೀದರ್ ನಗರದಲ್ಲಿ ಇದ್ದಾರೆ. ಯಾರಾದರೂ ಸಂಘಟನೆ ಹೋಗಿ ಸರ್ವೆ ಮಾಡ್ಕೊಂಡ್ ಬರ್ರಿ. ಆ 100,000 ಜನ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ನಿಮ್ಮವ್ರು ಇದ್ದಾರೆ? ಅಲೆ ಮಾದಿಗರು ನೋಡ್ಕೊಂಬರ ಓಡಾಡಿ. ನಿಮ್ಮ ಪ್ರಾತಿನಿಧ್ಯ ಗೊತ್ತಾಗುತ್ತೆ ನಮ್ಮ ಎಜುಕೇಶನ್ ಯಾವ ರೀತಿ ನಮ್ಮ ಮಕ್ಕಳು ಮುಂದೆ ಹೋಗ್ತಾ ಇದೆ ಅಂತ. ಇದು ವಾಸ್ತವ ಸ್ಥಿತಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಹೋರಾಟನ ರೂಪಿಸಬೇಕಾಗಿದೆ. ನಮ್ಮ ಮುಕ್ತಿಗೋಸ್ಕರ ನಾವು ಹೋರಾಟನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಂವಿಧಾನ ಉಳಿಬೇಕಾಗಿದೆ. ಹೇಳ್ತಾ ಇದೀವಿ.
ಸಂವಿಧಾನಿಕ ಸಂಸ್ಥೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಪಟ್ಟು ಕೆಲವೊಂದು ಸ್ವತಂತ್ರ ಸಂಸ್ಥೆಗಳನ್ನು ಮಾಡಿದ್ರು ಸಂವಿಧಾನದಲ್ಲಿ. ಆ ಎಲ್ಲ ಸಂಸ್ಥೆಗಳನ್ನ ಒಂದೊಂದು ಕತ್ತನ ಹಿಸುಕಿ ಅದನ್ನು ಮೂಲೆ ಕೂರಿಸಿಬಿಟ್ಟಿದ್ದಾರೆ. ಇವಾಗ ಚುನಾವಣಾ ಆಯೋಗ ಏನಿದ್ರಿ 75 ವರ್ಷದಲ್ಲಿ ಚುನಾವಣಾ ಆಯೋಗ ಒಂದು 10 ವರ್ಷ ಹಿಂದಿನ ತನಕ ತನ್ನದೇ ಆದ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತು ಆ ಚುನಾವಣಾ ಆಯೋಗ ಅದು ಇವತ್ತು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಅಂಡರ್ ತಗೊಂಡು ಕೂತಿದ್ದಾರೆ. ಇವತ್ತು ಕೋರ್ಟ್ಗಳು ಬರೀ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಲ್ಲಾಗಲಿ ನ್ಯಾಯ ನಿರೀಕ್ಷೆ ಮಾಡಿದೀವಿ ನಾವೆಲ್ಲ, ನ್ಯಾಯ ಸಿಗ್ತದೆ ಅಂತೇಳಿ. ಇವತ್ತು ದಲಿತರ ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಾ ಇದೆ. ನಮ್ಮ ದಲಿತ ಯುವಕರು ಮೀಸೆ ಬಿಡಂಗಿಲ್ಲ. ಉತ್ತರ ಭಾರತದಲ್ಲಿ ಮದುವೆ ಮಾಡ್ಕೊಂಡು ಕುದುರೆ ಮೇಲೆ ಮೆರವಣಿಗೆ ಮಾಡಂಗಿಲ್ಲ, ಅವ್ರು ಕೊಲೆ ಆಗ್ತಾ ಇದೆ. ಇವತ್ತು ಅಲ್ಲಿನ ಠಾಕೂರರು ಇವತ್ತು ದಲಿತ ಹೆಣ್ಣು ಮಕ್ಕಳು ದೊಡ್ಡ ಹುಡುಗಿ ಆದ ತಕ್ಷಣ ಆಕಿಗೆ ರೇಪ್ ಮಾಡ್ತಕ್ಕಂಥದ್ದು ಬಳಸ್ತಕ್ಕಂಥ ವ್ಯವಸ್ಥೆ ಇನ್ನೂ ಕೂಡ ನಡೀತಾ ಇದೆ. ಉನ್ನಾವ್ನಲ್ಲಿ ಹಾಥರಸ್ನಲ್ಲಿ ಏನಾಯ್ತು ನಾವು ನೋಡ್ತಾ ಇದ್ದೇವೆ. ದೇಶದ ಚರಿತ್ರೆ ಇತಿಹಾಸ ಬಂಧುಗಳೇ, ಸಂವಿಧಾನ ಜಾರಿಗೆ ಬಂದು 73 ವರ್ಷ, ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ, ಬಂಗಾರ ದಿನ ಅಮೃತ ಮಹೋತ್ಸವ ಒಂದು ಕಡೆ, ದಲಿತರ ನಿರಂತರ ಶೋಷಣೆ ಅವಮಾನ ಅನ್ಯಾಯಗಳು ಈ ದೇಶದಲ್ಲಿ ಒಂದು ಕಡೆ ನಡೀತಾ ಇದೆ. ಹಾಗಾದ್ರೆ ದೇಶದಲ್ಲಿ ಸಂವಿಧಾನ ಎಷ್ಟು ಮಟ್ಟಿಗೆ ಈ ಆಳುವ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ, ಎಷ್ಟು ಮಟ್ಟಿಗೆ ತಂದಿವೆ, ಎಷ್ಟು ಪರ್ಸೆಂಟೇಜ್ ತಂದಿದ್ದಾವೆ. ಇವತ್ತು ಸಂವಿಧಾನದಲ್ಲಿ ಕೆಲವರಿಗೆ ರಾಜಕೀಯ ಮೀಸಲಾತಿ ಸಿಕ್ಕಿರಬಹುದು, ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತೆ ನೌಕರಿ ಎಂಪ್ಲಾಯ್ಮೆಂಟ್ ನಲ್ಲಿ ಎಜುಕೇಶನ್ ನಲ್ಲಿ ಇವತ್ತು ಬಹಳ ದುರ್ಬಲ ಸ್ಥಿತಿನಲ್ಲಿದ್ದೇವೆ. ಆ ಸ್ಥಿತಿಯನ್ನು ನೋಡಿದ್ರೆ ಇವತ್ತು ಈ ಸಮುದಾಯ ವಿನಾಶದ ಅಂಚಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದು ನಾವು ತಿಳ್ಕೋಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ರಾಜಕೀಯ ಮೀಸಲಾತಿ ಬೇಡ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 10 ವರ್ಷ ಸಾಕು. ಯಾರು ಕೊಡ್ತಾ ಇದ್ದಾರಪ್ಪ 10 ವರ್ಷ ಸಾಕಂದ್ಮೇಲೆ ನಾವು ಯಾರಾದ್ರೂ ಬೇಡ್ತಾ ಇದ್ದೀವಿ ಅವರಿಗೆ? ಶಿಕ್ಷಣ ನೌಕರಿನಲ್ಲಿ ಈ ಮೀಸಲಾತಿಯನ್ನು ಮುಂದುವರಿಬೇಕು. ರಾಜಕೀಯದಲ್ಲಿ 10 ವರ್ಷ ಸಾಕಂತ ಹೇಳಿದ್ರು ಬಾಬಾ ಸಾಹೇಬ್. ಆದ್ರೆ 10 ವರ್ಷ ನಂತರನೂ ಕೂಡ ಈ ಸರ್ಕಾರಗಳು ಪ್ರತಿ 10 ವರ್ಷ ಹೆಚ್ಚು ಮಾಡ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ರಿಸರ್ವೇಶನ್ ಇದ್ರೆ ಮಾತ್ರ ಗುಲಾಮ MP MLಗಳು ಗೆಲ್ಲಕ್ಕೆ ಆಗ್ತದ ಅಂತಕ್ಕಂಥ ಖಾತ್ರಿ ಭರವಸೆ ಆ ಜನರಿಗಿದೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಪರೇಟ್ ಎಲೆಕ್ಟೋರೇಟ್ ಸಿಸ್ಟಮ್ ಕೇಳಿದ್ರು. ಅದ್ರ ಪ್ರಕಾರ ಆದ್ರೆ ನಿಜವಾದಂತ ದಲಿತ ಪ್ರತಿನಿಧಿಗಳು ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಹೋಗಿ ಈ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ತಾಕತ್ತು ಇಡ್ತಾ ಇದ್ರು. ಆ ತಾಕತ್ತನ್ನ ತೆಗೆಯೋಗೋಸ್ಕರ ನರಸತ್ತ ನಾಯಕರನ್ನ ಸೃಷ್ಟಿ ಮಾಡೋಗೋಸ್ಕರ ಈ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಅವರು ಬರ್ತಾ ಇದ್ದಾರೆ. ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ನೋಡಿ, ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ. ಪಾರ್ಲಿಮೆಂಟ್ ಕಡೆ ಸಂವಿಧಾನವನ್ನು ಸುಟ್ಟರು. ಎಷ್ಟು ಜನ MP ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ? ಇವತ್ತು ಕರ್ನಾಟಕದ ಅನಂತಕುಮಾರ್ ಹೆಗಡೆ ಅನ್ನುವಂಥ ಒಬ್ಬ ಮಂತ್ರಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವು ಬಂದಿದ್ದೀವಿ ಅಂತಂದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂಥ 50 ಜನ SC ST MLAಗಳು ಜಗ್ಮರಿ ಮಾಡ್ತಾರಲ್ಲಿ. ಹೇಳ್ಬೇಕಲ್ಲಿ ಅವರೊಬ್ಬರ ಮಾತಾಡ್ಬೇಕಲ್ಲ. ಮತ್ತೊಂದ ಮೇಲೆ ಹ್ಯಾಂಗ್ ಉಳಿತದೆ ನಿಮ್ಮ ಸಂವಿಧಾನ? ಸುಮ್ಮನೆ ಸಂವಿಧಾನದ ಹೋಗ್ಯದಪ್ಪ ಸಂವಿಧಾನದ, ಅದು ಸುಮ್ಮನೆ ಮ್ಯಾಲ ಪೇಪರ್ ಉಳಿದ ಸಂವಿಧಾನ. ಯಾವಾಗ ಈ ದೇಶದ ಪ್ರಧಾನಮಂತ್ರಿಗಳು ಈ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ದಲ್ಲಿ ಹೆಜ್ಜೆ ಇಟ್ರು, ಯಾಕಂದ್ರೆ ಯಾವ ಮನುಷ್ಯ ದೇವಸ್ಥಾನಕ್ಕೆ ಹೋದ್ರು ಅದನ್ನ ನನ್ನ ಬೇಡ್ಕೋತಾನ. ಕಳ್ಳಿದ್ರೆ ನಾ ಇವತ್ತು ಯಾವ ಮನೆಗೆ ಕಲ್ಲಂಡಿಗೆ ಮಾಡಕ್ ಹೋಗಿಲ್ಲದಪ್ಪ, ಆ ಮನೆಗೆ ಯಾರು ಬಿ ಇರೋದ ಮಾಡೋಣ, ಈಜಿ ಕಲ್ಲಂಡಿಗೆ ಮಾಡ್ಕೊಂಡು ಬರಬಲೆ ಮಾಡೋದು ದೇವ್ರಿಗೆ ಬೇಡ್ಕೊಂಡು ಹೋಗ್ತಾನಂತವ. ಹಾಗೆ ದೇಶದ ಸಂವಿಧಾನ ಅದು ಏನು ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ಗೆ ಹೋಗುವಾಗ ಸನ್ಮಾನ್ಯ ಮೋದಿ ಅವರು ಹಂಗೆ ಹೋಗಿದರು. ಈ ದೇಶಕ್ಕೆ ಏನು ಸಂವಿಧಾನ ಬೇಡ್ಕೊಂಡು ಹೋಗ್ತಾ ಇದ್ದೀನಿ, ಇದನ್ನು ಸರ್ವನಾಶ ಮಾಡಿ ಒಳಗಿಂದ ಹೊರ ಬರ್ತೀನಿ ಅಂತವ್ರು ಪಣ ತಟ್ಟು ಹೋಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು RSSನ ಹಿಡನ್ ಅಜೆಂಡಾಗಳು ಒಂದೊಂದೇ ಜಾರಿ ತರ್ತಾ ಇದ್ದಾರೆ. ಹಿಡನ್ ಅಜೆಂಡಾಗಳು ಇಡೀ ದೇಶದ ಸಂವಿಧಾನ ಬಹಳ ಜನರಿಗೆ ಇನ್ನು ಅರ್ಥ ಆಗಿಲ್ಲ. ಅದು ಕೇವಲ ದಲಿತರಿಗೆಲ್ಲ ಅಂತ ಬಹಳ ಜನರಿಗೆ ಅನಿಸಿತ್ತು. ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ನಂತರ ಈ ದೇಶದ ಮುಸಲ್ಮಾನರಿಗೆ ಅನಿಸ್ತು, ಯಾವಾಗ ಇವರಿಗೆ NRC CA ತಂದು ಈ ದೇಶದಲ್ಲಿ ಹೊರಗೆ ಹಾಕ್ಬೇಕಂತ ತೀರ್ಮಾನ ಮಾಡಿದ್ರು, ಆವಾಗ ಇವ್ರಿಗೆ ಸಂವಿಧಾನ ಬಂದು आवाज संविधान हमको बचा रहे, हमको बचाओ बोल के देश के मुसलमान सामने आए. लखन भाई, जब इस देश का संविधान मुसलमान को 75 साल के बाद मालूम हो गया कि संविधान में क्या है. ಈ ದೇಶದ ರೈತರು ಯಾರಿದಾರಪ್ಪ? ರೈತರು ಎಲ್ಲ ದೊಡ್ಡ ದೊಡ್ಡ ಸಮುದಾಯದ ರೈತರು. 100 ಎಕರೆ, 50 ಎಕರೆ, 25 ಎಕರೆ, 30 ಎಕರೆ, 200 ಎಕರೆ ಯಾರು ರೈತರು? ಯಾರೋ ಒಬ್ರು ದಲಿತರ? ಯಾರು ಇಲ್ಲ. ಎಲ್ಲ ದೊಡ್ಡ ದೊಡ್ಡ ರೈತರು.
ಯಾವಾಗ ದಿಲ್ಲಿ ಪಾರ್ಲಿಮೆಂಟ್ ಹೊರಗಡೆ ದಿಲ್ಲಿ ಬಾರ್ಡರ್ನಲ್ಲಿ 1 ವರ್ಷಗಳ ಕಾಲ ಈ ರೈತರು ಹೋರಾಟ ಕೂತರು ಸರ್ಕಾರದ ವಿರುದ್ಧ ಸಂಘರ್ಷ. ಆ ಸಂಘರ್ಷದಲ್ಲಿ ಸುಮಾರು 700 ಜನ ರೈತರು ಬಲಿ ತಗೊಂಡು ಆ ರೈತರು ಹೋರಾಟ ಗೆದ್ದ ಮೇಲೆ ಆ ರೈತರು ಹೇಳ್ತಾರೆ, राकेश टिकैत आज अगर हमारा किसान का जो संघर्ष है ये संघर्ष अगर पास हुआ है तो इसका मूल कारण संविधान है बोलते ಆ ರೈತರು 75 ವರ್ಷದ ಸಂವಿಧಾನ ತಿಳ್ಕೊಳ್ಳಕ್ಕೆ ಇವತ್ತು ಮತ್ತೊಂದು ಹೊಸ ಕಾಯ್ದೆ ಬರ್ತಾ ಇದೆ, ಮತಾಂತರ ಕಾಯ್ದೆ. ಇದು ಕ್ರಿಶ್ಚಿಯನ್, ಮುಸಲ್ಮಾನ್, ಬುದ್ಧಿಸ್ಟರನ್ನ ಟಾರ್ಗೆಟ್ ಮಾಡಿ ಈ ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇವೆಲ್ಲ RSS ಅಜೆಂಡಾಗಳು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇದರಿಂದ ನಾವು ಸಂವಿಧಾನವನ್ನು ಉಳಿಸಬೇಕಾಗಿದೆ. ಇದರಿಂದ ಸಂವಿಧಾನಿಕವಾಗಿ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಕೊಡಿಸಬೇಕಾಗಿದೆ. ಆದರೆ ಅದು ನ್ಯಾಯಾಂಗ ಜಾರಿ ಮಾಡುವಂತ ಜಾಗದಲ್ಲಿ, ಇದು ಸಂವಿಧಾನವನ್ನು ಜಾರಿ ಮಾಡತಕ್ಕಂಥ ಜಾಗದಲ್ಲಿ ಈ ದೇಶದ ಅಂಬೇಡ್ಕರ್ ಮತ್ತು ಸಂವಿಧಾನ ಪ್ರೇಮಿಗಳಿಲ್ಲ. ಅವರೆಲ್ಲ ವಿರೋಧಿಗಳು ಹೋಗಲು ಕೂತಿದ್ದಾರೆ. ಹಾಗಾಗಿ ಆ ಸಂವಿಧಾನವನ್ನ ದಿನನಿತ್ಯ ಅದನ್ನ ಕತ್ತಿಸಿ ವೀಕ್ ಮಾಡಿ 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 ಇವತ್ತು ಆ ಸಂವಿಧಾನ ಏನು ಕೆಲಸಕ್ಕೆ ಬರಲಾರ್ದಂಗೆ ಮಾಡಿಟ್ಟಿದ್ದಾರೆ ಅಂತ ನಿಮಗೊಂದು ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪ್ರತಿಯೊಂದು ರಿಕ್ರೂಟ್ಮೆಂಟ್ ಏನಾಗ್ತಾ ಇದೆ, ಸರ್ಕಾರಿ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದಾರೆ, ಎಲ್ಲ ಗೌರ್ಮೆಂಟ್ ರಿಕ್ರೂಟ್ಮೆಂಟ್. ಈ ಸರ್ಕಾರಿ ಸೇವೆ ನಿಲ್ಲಿಸ್ಬಿಟ್ಟು ಮೀಸಲಾತಿ ತರ ಅವಶ್ಯಕತೆ ಇಲ್ಲ. ಈ ಪ್ರತಿಯೊಂದು ಕ್ಷೇತ್ರ ಖಾಸಗಿಯವ್ರಿಗೆ ಕೊಡ್ತಾ ಇದ್ದಾರೆ. ಆ ಖಾಸಗಿನಲ್ಲಿ ಲಕ್ಷಾಂತರ ಹುದ್ದೆಗಳಿದೆ. ಈಗ BSNL ಇದೆ, ರೈಲ್ವೆ ಇದೆ, ಈಗ ಮತ್ತೊಂದು ಯಾವುದು ಏರ್ ಇಂಡಿಯಾ ಇದೆ, ಬೇರೆ ಬೇರೆ ಏರ್ಪೋರ್ಟ್ಗಳೆಲ್ಲ ಕೊಡ್ತಾ ಇದಾರಲ್ಲ. ಸರ್ಕಾರಿ ಆಸ್ತಿ ಹಿಂದಿನ ಸರ್ಕಾರಗಳನ್ನ 75 ವರ್ಷ ಸರ್ಕಾರಿ ಸಂಸ್ಥೆ ಕಟ್ಟಿ ಅಲ್ಲಿ ನೌಕರಿ ಕೊಟ್ಟು ಬಂದಿದ್ರು. ಈಗ ಅವೆಲ್ಲ ಖಾಸಗಿಯವ್ರಿಗೆ ಕೊಡ್ತಾರೆ. ಖಾಸಗಿ ಅವ್ರು ಏನ್ ಮಾಡ್ತಾರ, ಅಲ್ಲಿ ಆಯ್ತು ಅವ್ರು ಇನ್ನೂ 4 ವರ್ಷ 2 ವರ್ಷ ಜಾಬ್ ಅದ, ಅವರೆಲ್ಲ ರಿಸರ್ವೇಷನ್ ಕ್ಯಾಟಗಿರಿದ ಬಂದವ್ರ, ಅವ್ರು ಮುಗಿದ ತಕ್ಷಣ ಅಲ್ಲಿ ಯಾವ್ದು ರೂಲ್ಸ್ ಇಂಪ್ಲಿಮೆಂಟೇಷನ್ ಆಗಲ್ಲ. ಅವ್ರು ಖಾಸಗಿ ತಗೊಂಡ ಮಾಲಕಿರ್ತೀನಿ, ನಾ ಹ್ಯಾಂಗ್ ಬೇಕು ಯಾವನಿಗೆ ಬೇಕು ಅವ್ನಿಗೆ ತಗೋತೀನಿ, ಯಾವನಿಗೆ ಬೇಕು ಅವ್ನಿಗೆ ಫ್ಯಾಕ್ಟ್ರಿ ನಡೆಸ್ತೀನಿ. ಇವಾಗ ಟಾಟಾ ಅಂತಕ್ಕಂಥ ಸಂಸ್ಥೆ, ಇನ್ಫೋಸಿಸ್ ಅಂತಕ್ಕಂಥ ಸಂಸ್ಥೆ, ದೊಡ್ಡ ದೊಡ್ಡ ಇದಾವಲ್ಲ, ಅಂಬಾನಿದು, ಅದಾನಿದು ಗ್ರೂಪ್ ಆಫ್ ಇಂಡಸ್ಟ್ರಿ, ಇದರಲ್ಲೆಲ್ಲ ನೀವು ಇದ್ರ ಸರ್ವೆ ನೋಡಿದ್ರೆ ನಿಮ್ಗೆ 2 ದಿನ ತಲೆ ನಡೆಯೋದಿಲ್ಲ, ಓಡೋದಿಲ್ಲ ತಲೆ. ಇಡೀ ದೇಶದ ಸಂಪತ್ತು, ಇಡೀ ದೇಶದ ನೌಕರಿಗಳು, ಇಡೀ ದೇಶದ ಆದಾಯ, ಇಡೀ ದೇಶದ ಜಮೀನು, ಇಡೀ ದೇಶದ ಎಲ್ಲ ಏನು ಸಂಪನ್ಮೂಲಗಳಿದ್ದಾವೆ, ಕೆಲವು 20% ಜನರ ಹತ್ರ ಇಡೀ 80% ಆಸ್ತಿ ಈ ದೇಶದನ್ನ ಕ್ರೋಢೀಕರಣ ಮಾಡ್ಕೊಂಡು ಹಿಡ್ಕೊಂಡು ಕೂತಿದ್ದಾರೆ. ನಾವು ದಿನನಿತ್ಯ ದುಡಿಬೇಕು ಬದುಕಬೇಕು. ಇವತ್ತು ಆಸ್ಪತ್ರೆಗೆ ಅವನೊಬ್ಬ ಬಡ ಹೋಗ್ಬೇಕು, ಅವನಿಗೆ ಕ್ಯಾನ್ಸರ್ ಆಗಿದೆ, ಹಾರ್ಟ್ ಆಗಿದೆ, ಅದರ ತಕ್ಷಣಕ್ಕೆ ಅವನಿಗೆ ಯಾವ ಆಸ್ಪತ್ರೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಆಗ್ಬೇಕು, ಅವನು ಹ್ಯಾಂಗ್ ಬದುಕಬೇಕಾ ಬಡ ಕುಟುಂಬ. ಇಡೀ ಇವತ್ತು ಆರೋಗ್ಯ ಕ್ಷೇತ್ರ ಖಾಸಗೀಕರಣ ಆಗ್ಬಿಟ್ಟಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಕಮಜೋರ್ ಮಾಡೋದ್ರ ಮೂಲಕ ಈ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರನೇ ನೇರವಾಗಿ ಅವರ ಹಿಂದೆ ನಿಂತು ಅವನ್ನು ಬೆಳೆಸ್ತಾ ಇದೆ. ಇವತ್ತು ಈ ದೇಶದ ಬಹುಸಂಖ್ಯಾತನಲ್ಲಿರ್ತಕ್ಕಂಥ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ ಆರೋಗ್ಯದಿಂದ ದೂರ ಮಾಡ್ತಾ ಇದ್ದಾರೆ, ಶಿಕ್ಷಣ ಕ್ಷೇತ್ರದಿಂದ ದೂರ ಹೇಳದಲ್ಲಿ ನಿಮಗೆ ಡ್ರಾಪ್ ಔಟ್. ಈ ರೀತಿಯಾಗಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇಡೀ ಸಮುದಾಯವನ್ನು ನಾಶ ಮಾಡ್ತಕ್ಕಂಥ ಕೆಲಸ ಆ ಯೋಜನೆ ಹಾಕೊಂಡಿದೆ ಬಂಧುಗಳೇ. ಹಾಗಾಗಿ ಈ ವಿಚಾರಗಳನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ, ಜನರಿಗೆ ಜಾಗೃತಿ ಮಾಡಬೇಕಾಗಿದೆ, ಹೊಸ ರೀತಿಯ ಹೋರಾಟವನ್ನು ಮಾಡಬೇಕಾಗಿದೆ. ನಾವು ಹಳೆಯಲ್ಲೇ ಹಿಡ್ಕೊಂಡು ಕುಂತರ ಈ ಸಮುದಾಯ ಸರ್ವನಾಶ ಆಗೋದು ಗ್ಯಾರಂಟಿ. ಮುಂದೊಂದು ದಿನ 360 ಟಾರ್ಗೆಟ್ ಇಟ್ಟಿದ್ದಾರೆ RSSನವರು. 360 ಟಾರ್ಗೆಟ್ ಏನಾದರೂ ಅವ್ರು ಈ ದೇಶದ ರೀಚ್ ಮಾಡಿದ್ರೆ, 2/3 ಮೆಜಾರಿಟಿ ಪಾರ್ಲಿಮೆಂಟ್ ನಲ್ಲಿ ಯಾವುದೇನಾದ್ರು ಬಂತು ಅಂದ್ರೆ ಈ ಸಮುದಾಯಕ್ಕೆ ಇರ್ತಕ್ಕಂಥ ಎಲ್ಲಾ ಅವಕಾಶಗಳು ಒಂದೇ ರೀತಿ ಕಳಿಸಿ ಬಿಡ್ತಾರೆ. ಒಂದೇ ದಿನದಲ್ಲಿ ಯಾವ ರೀತಿ ರಾತ್ರೋರಾತ್ರಿ ನೋಟ್ ಬದಲಾವಣೆ, ರಾತ್ರೋರಾತ್ರಿ GST ತಂದ್ರು, ಏನಾರ ಮಾಡಿದ್ರ? ಏನು ಮಾಡಕ್ಕಾಗೋದಿಲ್ಲ. ಇನ್ನು ಈ ದೇಶದ ದಲಿತರಲ್ಲಿ ಜಾಗೃತಿ ಇದೆ, ಇನ್ನು ಹೋರಾಟದ ಶಕ್ತಿ ಇದೆ. ಬಾಬಾ ಸಾಹೇಬರ ರಕ್ತ ಈ ಸಮುದಾಯದ ಒಳಗಡೆ ಕುದಿತಾ ಇರೋದ್ರಿಂದ ನಾವಿನ್ನ ಹೋರಾಡಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ತಾ ಇದೀವಿ. ಹೊರತಾಗಿ ಉಳಿದಂತ ಈ ದೇಶ ಸರ್ವೆ ತೆಗೆದು ನೋಡ್ರಿ, ಇನ್ನ ಎಷ್ಟು ಜನ ಬುಡಕಟ್ಟು ಜನ, ಹಿಂದುಳಿದ ಜನ ಆ ಧರ್ಮದ ಅಭಿಮ್ ತುಂಬಿ ಇನ್ನ ಅವರ ಮನೋಸ್ಥಿತಿಯನ್ನ ನ್ಯಾಯ ವೈಚಾರಿಕವಾಗಿ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಈ ದೇಶದಲ್ಲಿ ಏನಾದರೂ ಜಾಗೃತಿ ಜಾತಿ ಇದ್ರೆ ಕೇವಲ 2 ಅಂತ ನಾನು ಹೇಳ್ತೀನಿ. 2 ಜಾತಿಗಳು, ಒಂದು ಬ್ರಾಹ್ಮಣರು, ಒಂದು ದಲಿತರು. ದಲಿತರಿಗೆ ಅಂಬೇಡ್ಕರ್ ಸಾಹಿತ್ಯ, ಅಂಬೇಡ್ಕರ್ ಜ್ಞಾನ ಇರೋದ್ರಿಂದ ಇವ್ರು ಜಾಗೃತರಾಗಿದ್ದಾರೆ. ಉಳಿದಂತ ಮಧ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರು ಬಳಸ್ಕೋತಾ ಇದ್ದಾರೆ. ಇವ್ರು ನಂಬಲ್ಲಿ ಬಳಸ್ಕೊಳ್ಳೋಕೆ ನಮ್ಮಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಇಲ್ಲ, ರಾಜಕೀಯ ಆಶ್ರಯ ಇಲ್ಲ, ಸಂಪತ್ತಿ ಇಲ್ಲ. ಫ್ಯಾಕ್ಟ್ರಿಲಿ ಯಾವನಿಗಾರ ಕರೆದೊಂದು ನೌಕರಿ ಕೊಡ್ಲಾಕ ನಮ್ಮ ನಾವು ಬಂದಿದ್ದೀವಿ ಬೀದರ್ ಅಂಬೇಡ್ಕರ್ ಸರ್ಕಲ್ ಬರ್ತಾರ, ಒಬ್ಬ ದಲಿತರ ಒಂದು ಚಪ್ಪಲಿ ದುಕಾನ ಅದನ್ನ ನೋಡಿ, ಒಂದು ಹಾಂಡೆ ಮಾಡೋ ದುಕಾನ ಅದನ್ನ, ಒಂದು ಕಿರಾಣಿ ದುಕಾನ ಅದನ್ನ, ಒಂದು ಬಟ್ಟೆ ದುಕಾನ ಅದನ್ನ. ಹ್ಯಾಂಗ್ರಿ ನಮ್ದು ಬಿಸ್ನೆಸ್?
ಆರ್ಥಿಕವಾಗಿ ಹ್ಯಾಂಗ್ ಮೇಲೆ ಬರ್ಬೇಕು ಈ ಸಮಾಜ? ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಚರ್ಚೆಗೆ ಬಿಡ್ತಾ ಇದ್ದೀನಿ. ತಾವೆಲ್ಲ ಯುವಕರು ಸೇರಿದ್ರಿ, ತಂದೆ ತಾಯಿ ಸೇರಿದ್ರಿ. ಯಾಕಂತ ಹೇಳಿದ್ರೆ ಇದು ಇಷ್ಟೆಲ್ಲ ನಾನು ಯಾಕೆ ಮಾತಾಡಬೇಕಾಯ್ತು ಅಂತ ಹೇಳಿದ್ರೆ, ನಾವೆಲ್ಲ ಇವತ್ತು ಹೋರಾಟಗಾರರು ಎಲ್ಲಿಂದ ಹೊರಗಡೆಯಿಂದ ಕರೆಸ್ಕೊಂಡು ಬಂದು ನಾವೆಲ್ಲ ನಿಮಗೆ ಒಂದು ಸಂಬೋಧನೆಯನ್ನ ಮಾಡಿಸ್ತಾ ಇದ್ವಿ. भाषण करने वाला रहना जी, महाराष्ट्र से लाएंगे, आंध्र से लाएंगे, दिल्ली से लाएंगे, बरली अंबेडकर ಅವರು ವಿಚಾರಧಾರ ಹೇಳಿ ಜಾಗೃತಿ ಆಗೋಣ. ಅದ್ರ ಒಟ್ಟಿಗೆ ನಾನು ಹೇಳ್ತಾ ಇರೋದೇನು, ಈ ವಾಸ್ತವ ವಿಷಯಗಳ ಮೇಲೆ, ಈ ದಲಿತ ಸಮುದಾಯದ ಮುಂದಿನ ಭವಿಷ್ಯದ ಸವಾಲುಗಳು, ನಮ್ಮ ಮುಂದಿನ ಪೀಳಿಗೆ ಹ್ಯಾಂಗ್ ಬದುಕಬೇಕು, ಅವ್ರಿಗೆ ಸರ್ಕಾರಿ ನೌಕರಿ ಸಿಗಬೇಕು, ಈ ದೇಶದ ಅಧಿಕಾರ ಪಾಲು ಸಿಗಬೇಕು, ಅವರು ಮನುಷ್ಯರಂತೆ ಬಾಳ್ಬೇಕಾದ್ರೆ ನಮ್ಮ ಪ್ರಯತ್ನಗಳೇನಾಗಿರ್ಬೇಕು, ನಮ್ಮ ಹೋರಾಟವನ್ನು ಏನಾಗಿರ್ಬೇಕು ಅಂತಕ್ಕಂಥದ್ದು ಹೊಸ ಅಂಬೇಡ್ಕರ್ ವಾದಿಗಳು ಈ ರೀತಿಯ ಚಿಂತನೆ ಹೋರಾಟವನ್ನು ರೂಪಿಸಲಿ ಅಂತಕ್ಕಂಥ ಸಲಹೆಯನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ವಂದನೆಗಳು ರಮೇಶ್ ದಬಳಿಕೆ ಅವರಿಗೆ. ಪ್ರತಿಯೊಂದು ವೇದಿಕೆಯಲ್ಲಿ ಸಂವಿಧಾನ ಕುರಿತಾಗಿ ಬಿಚ್ಚು ಮನಸ್ಸಿನಲ್ಲಿ ಮಾತಾಡೋರು ಬರೀ ಅಂಬೇಡ್ಕರ್ ವಾದಿ ಹಲೇರ್ ಮಾತ್ರ. ಬಾಬಾ ಸಾಹೇಬರೇನು ಬರೀ ಹೊಲರಿಗೆ ಸಂವಿಧಾನ ಬರೆದಿದ್ರ? ಮಿಕ್ಕಿನವರೆಲ್ಲ ಸಂವಿಧಾನ ಅಡಿಯಲ್ಲಿ ಬದುಕ್ತಾ ಇಲ್ವಾ? ಅವರದ್ರ ಲಾಭ ಪಡೀತಾ ಇಲ್ವಾ? ಇದು ಎಂದ ಜನರಿಗೆ ಅರ್ಥ ಆಗ್ತದೋ ಗೊತ್ತಿಲ್ಲ. ಇವತ್ತು ನೋಡ್ತಾ ಇದ್ದೇವೆ, CNR CIA ಬಂದಾಗ ಈ ದೇಶದ ಮುಸಲ್ಮಾನರು ಫಸ್ಟ್ ಟೈಮ್ ಬಾಬಾ ಸಾಹೇಬರ ಫೋಟೋ ಇಟ್ಕೊಂಡು ಕೂತಿದ್ದು ಶಾಹೀನ್ ಬಾಗ್ ಸ್ಟ್ರೈಕ್ ಮೇಲೆ ಕೂತಿದ್ರು. ಶಾಹೀನ್ ಬಾಗ್ ಸ್ಟ್ರೈಕ್ ಮುಗಿದು ಬಾಬಾ ಸಾಹೇಬರು ಎಲ್ಲಿ ಬಿದ್ದರು ಅನ್ನೋ ಮುಸಲ್ಮಾನರ ಪಾಲಿಗೆ. ಇವತ್ತು 1 ಟನ್ನು ನೀವು ರಾಷನ್ ಕಳಿಸ್ರಿ, ಓಲ್ಡ್ ಸಿಟಿದಾಗ ಎಷ್ಟು ಮುಸಲ್ಮಾನರು ಅದಾರೆ ಅಂತಂದ್ರೆ 1 ಟನ್ ರ್ಯಾಷನ್ ಮುಂಜಾನೆ ಅವ್ರಿಗೆ ನಾಷ್ಟಕ್ಕೆ ಸಾಕೋದಲ್ಲ ಅಷ್ಟು ಜನರಿಗೆ ಲೈಫ್ ನಿಲ್ಲಿಸ್ತಾರೆ. ಆದ್ರೆ ಇವತ್ತ ಇಲ್ಲಿ ಈ ಪ್ರತಿಭಟನಾ ಸಭೆದಾಗ ಎಷ್ಟು ಜನ ಮುಸಲ್ಮಾನರು ಇದ್ದೀರಿ ಕೈ ಎತ್ತರ. ಇಲ್ಲೊಂದು 2 ಕಾಣಿಸ್ತಾ ಇದಾರೆ, ಇಲ್ಲೊಬ್ರು ಅದಾರೆ, 4 ಜನ, 5-6 ಜನ ಮುಸಲ್ಮಾನರು. ಇವತ್ತು ಸುಮಾರು 45,000 ಜನ ಮತದಾರ ಇವತ್ತ ನಮ್ಮ ಸಿಟಿದಲ್ಲಿ ಇದ್ದಾರೆ ಮುಸಲ್ಮಾನರು. ಇಂಥವ್ರಿಂದ ಎಲ್ಲ ಸಂವಿಧಾನ ರಕ್ಷಣೆ ಮಾಡಕ್ಕಂಥವ್ರ ಮಗು ಭರೋಸೆ ಮಾಡ್ಕೊಂಡು ಕಸಿ ನಮ್ಗೆ ಸಂವಿಧಾನ ರಕ್ಷಣೆ ಮಾಡೋಕ್ಕಾಗ್ತದ? ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಮಾತ್ರ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬರೀ ಲಖನ್ ಒಬ್ರು, ಹಾಸನಿ ಒಬ್ರು, ರಹೀಮ್ ಖಾನ್ MLA ಒಬ್ರು ಬಂದು ಇಲ್ಲಿ ಭಾಷಣ ಬಿಗ್ದೋದ್ರೆ ಸಂವಿಧಾನ ರಕ್ಷಣೆ ಆಗಲ್ಲ. ಎಲ್ಲ ಜನರು ಸಹಕಾರ ಇದ್ರೆ ಮಾತ್ರ ಆಗ್ತದೆ. ಈ ಕುರಿತಾಗಿ ಸಂವಿಧಾನ ಕುರಿತಾಗಿ ಬಾಬಾ ಸಾಹೇಬರು ಅವಮಾನ ಮಾಡಿದ ಕುರಿತಾಗಿ ಇಲ್ಲಿ ವೇದಿಕೆ ಮೇಗಿರುವಂತ ಒಬ್ಬ ಯುವ ಮುಸ್ಲಿಂ ಸಮಾಜದ ಯುವ ನಾಯಕ ವಹೀದ್ ಲಖನ್ ಅವರು ಮಾತಾಡ್ಬೇಕಂತ ಹೇಳಿ ನನ್ನ ವಿನಂತಿ. भाइयों और मेरे अजीज साथियों और यहाँ बैठी कुछ माँ और बहनों, आज का ये जो जलसा प्रतिबद्धता समावेश जो रखा गया है, इस मंच को देखकर मुझे इतनी खुशी हो रही है क्योंकि ये ऐतिहासिक मंच लग रहा है मुझे, क्योंकि अभी हमारे इस मंच पे इस वक्कटा की जानिब से जो आज प्रतिभटना समावेश मनाया जा रहा है, तमाम के तमाम लोग डाइस पर यहाँ मौजूद हैं और इसके साथ में और हमारे बंते जी साहब और हमारे और एक बुजुर्ग हैं
मैं तमाम लोगों का तहे दिल से शुक्रिया अदा करता हूं और इनका शुक्रगुजार हूं, क्योंकि आज ये मंच पर यहाँ के नौजवान साथियों और यहाँ के संघर्ष करने वाले साथियों यहाँ पर मौजूद हैं। अभी अभी आप लोगों ने सुना, रमेश डाकुड़गी जी ने इतना बेहतरीन अंदाज से आप लोगों को इस 73वें यौम जमहूरिया के मौके पर आप लोगों को तमाम बातें समझाई। इसकी मेन वजह मैं आपको बताना चाहता हूं, और उसके साथ साथ हम मुसलमानों में जो वजह पाई गई है उसका हमें भी अंदाजा नहीं था। हम लोगों ने भी, जैसे कि अभी हमारे डंडे साहब ने कहा, मेरा और हमारे मरहूम दोस्त हमारे सरपरस्त अली जनाब सैयद जुल्फिकार हाशमी साहब का भी नाम लिया उन्होंने। ये हम दोनों भी इसी दलित संगठनों में रहकर इन हालात को देखकर संविधान को समझा, संविधान को पढ़ा, संविधान के बारे में मालूमात हुए, तब जाकर हम आज इस बोलने के लायक बने। और यही दलित संगठनों ने हमें इस बोलने का हमको ये मिला, मौका मिला। भाइयों, मैं आज इस मंच से कहना चाहता हूं, संविधान को समझे, संविधान को जाने, संविधान बचाओ देश बचाओ जो नारा है, ये खाली दलित भाइयों के लिए नहीं है, तमाम के तमाम मुसलमानों के लिए भी है। और जो लोग इस देश में जी रहे हैं, इस देश के अंदर हम लोगों ने जो सांस ले रहे हैं, और ये कानून जो बनाकर हमें बाबा साहब ने दिया है, इसको हमको समझने की जरूरत है, क्योंकि इस देश के कानून को बाबा साहब ने दिया है। बाबा साहब के कानून के संविधान को देने के बावजूद आज हम लोग जो है ना गुमराह हो रहे हैं, क्योंकि हम लोगों को इसका अंदाजा नहीं है। इस बात का अंदाजा लगाना बहुत जरूरी है। आज देखिए, आज जो मुद्दे पे हम बात करने जा रहे हैं, आज जो मुद्दे पे आज ये मंच सजा हुआ है, नौजवानों का मंच सजा हुआ है, और यहाँ के भीम सैनिकों का मंच सजा हुआ है, और तमाम के तमाम लोग इस मंच पर आए हैं। तो ऐसी घटनाएं घटी जिसकी कोई इंतहा नहीं है। आप लोगों को अंदाजा होना चाहिए, इस देश के अंदर बाबा साहब का नाम इतनी इज्जत से लिया जाता है, उसका किसी को अंदाजा नहीं है। एक नालायक जज, न्यायालय में बैठने वाला, न्यायालय करने वाला नहीं है, बल्कि नालायक जज है वो, जो बाबा साहब की फोटो को निकालने तक तिरंगा नहीं लहराता। बुलाओ मेरे भाइयों, उसके खिलाफ में आज ये प्रतिभटना जलसा रखा गया है। इस जलसे का उन्वान ही वही है, क्योंकि उन्होंने आज 73 साल हो चुके हैं यौम जमहूरिया के। 73 साल से कम उसकी उम्र, ये जॉब लगकर जज बनकर कम से कम उसकी उम्र हुई 30 साल तो हुई होंगी। 30 साल से वो ये नहीं देखा बाबा साहब का चित्र लगाते हैं या नहीं। झंडा बंधन के दिन इतनी भी लापरवाही, इतनी हद पार कर गए। ये उसकी वजह नहीं है, यहाँ का आरएसएस, ये जो देश को चला रहा है, ये बीजेपी नहीं चला रही, बल्कि बीजेपी और आरएसएस मिलकर चला रहे हैं। उसको इसकी हिम्मत कैसे आई, इसका अंदाजा आपको लगाना है। आप लोगों को सोचना है कि हमें आगे क्या करना है। देखिए, आज के दिन हम लोगों ने जो काम किया है, जैसे कि हमारे रमेश साहब ने अच्छी तरीके से समझाया कि हमें संविधान के बारे में बात कर रहे हैं, संविधान के बारे में करें, बच्चों को कितनी परीक्षा मिल रही है, कितने जनों पढ़ रहे हैं, कितनों को जॉब मिल रहा है, कितनों को काम मिल रहा है, कितने बेरोजगार हैं, इसका अंदाजा हमें लगाना बहुत जरूरी है। हमें क्यों नहीं लगा रहे, हमें क्यों नहीं मिल रहा, ये सोचने का विचार मैं आपको बोलना चाहता हूँ रमेश डाकुड़गी साहब। इसके अंदर सबसे बड़ी वजह यह है कि यहाँ पर जो प्रतिनिधि जीत कर जाता है, वो असेंबली में आवाज उठाना पड़ता है, पार्लियामेंट में आवाज उठाना पड़ता है। हमारे समाज के लोगों को, कितने लोगों को आप रिजर्वेशन दे रहे हैं, कितने लोगों को नौकरी दे रहे हैं, कितने लोगों को आप जो है ना स्कॉलरशिप दे रहे हैं। आपकी तिला के लिए आज ये बीजेपी सरकार जब से बैठी है, जब से स्कॉलरशिप भी बंद हो चुका है। मेरे भाइयों, इसको रोकने के लिए हमें अपना प्रतिनिधि
हमारे बोलने वाला प्रतिनिधि, हमारी आवाज को वहां तक पहुंचाने वाला प्रतिनिधि चाहिए। आज देखिए हुन्नाबाद तालुके में इतना बड़ा जुलूस निकाला गया, आज वहां के लोग थरथरा रहे हैं। क्यों थरथरा रहे हैं? कि बाबा साहब की फोटो की बेरुमती करने की वजह से वो लोग पूछने गए, मेमोरेंडम देने गए, 2 घंटे मिसगाइड कर रहे हैं साहब, वहां पर मिसगाइड कर रहे हैं कि अंकुश गोखले ने वहां पर जाके ऐसा किया। नहीं, अंकुश गोखले का सबर इतना था, 2 घंटे तक उन्होंने इंतजार किया, 2 घंटे तक इंतजार कर आखिर में जाकर जब बात करने गए, 5 मिनट का काम है ले लो, वो तो उसकी बात ना सुनते हुए, उसको जवाब ना देते हुए अपनी मनमानी कर जो है ना, उन्हें लापरवाही करने की वजह से उसको उसकी सजा मिली है। क्योंकि वो मिलना बहुत जरूरी था। उन्हें ऑफिसर है, तहसीलदार है, उन्हें लोगों की जो है ना, लोगों के मेमोरेंडम लेना उसका काम है, लोगों की समस्या को बताना उसका काम है, लोगों की समस्या को हल करना उसका काम है, ये ना के मनमानी करना है। उसकी वजह से उसको उसकी सजा मिली है। अगर उसके ऊपर केस नहीं बुक किया जाता है और ये जो नालायक जो जज है उसको अगर डिसमिस नहीं किया जाता है, तब तक हम होराटा करेंगे, तब तक हम इसको छोड़ेंगे नहीं मेरे भाइयों। और मैं ये बताना चाहता हूँ, जो लोग यहाँ पर असेंबली में बैठे हैं, रिजर्वेशन के नाम पर एमएलए बनकर गए, मिनिस्टर बन रहे हैं कोठे में, मगर क्या कर रहे हैं देखिए आप लोग, वो लोगों को आज तक कोई आवाज नहीं उठाया। एक अच्छी छोटी सी मिसाल देना चाहता हूं मैं आपको। हमारे स्टेट में हमारे बीदर जिले में जब एक शाहीन स्कूल के अंदर एक नाटक किया जाता है, नाटक करने के बाद में वहां की बच्ची को जो है ना, वहां की बच्ची जो नाटक करती है उसके वालिदैन को लेकर जेल में डालते हैं, तब भी यहाँ के प्रतिनिधि, यहाँ का एमएलए, यहाँ के लीडर्स कोई आवाज नहीं उठाए। एक शर्म आनी चाहिए। बाजू स्टेट से हमारे असदुद्दीन, बैरिस्टर असदुद्दीन अवैसी साहब ने आकर यहाँ पर जेल विजिट करने के बाद में यहाँ के एमएलए, यहाँ के प्रतिनिधि नींद से जागे, जब जाके उनकी पुरसा पूछ रहे हैं। मेरे भाइयों, इन लोगों को अपने घरों को वापस भिजाना है। अब मैं ये भी सोच रहा हूँ, यहाँ पर उड़पी में 3-4 लड़कियां जो हिजाब पहनकर जो स्कूल जाती है, तो हिजाब निकाल कर और बोलिए कि जो है ना उनको जो है ना बाहर कर देते हैं। तो आज 8-10 दिन से वो लोग स्ट्राइक कर रहे हैं, बाहर बैठे हुए। 7 एमएलए माइनॉरिटी के हैं, मुसलमानों के हैं। मुसलमान होते हुए कम से कम इतना तो बोलना चाहिए कि भाई आखिर वो हो क्या रहा है। देखिए आप लोग, कितनी शर्म की बात है। हमें कोई किसी से क्रिटिसाइज करना नहीं है, इंसानियत को बात को पहुंचाना है। ये रमेश ठाकुर साहब ने तफसीली बताया, मैं इसलिए आप लोगों को बता रहा हूँ। हम लोग भी इसको इसी तरीके से अमल करें। हम लोगों को भी जो है ना संविधान को बचाने की बात करने के बजाय संविधान के नाम पे हमको कुर्बानी देना चाहिए। जब जब मौका आया हम तब तक जो है ना बराबर इसको ये करेंगे, इसके साथ करेंगे। और मैं बोलना चाहता हूँ आपको, बाबा साहब ने जिस रास्ते पे हमको चलने के लिए हमको हिदायत दी थी, वो रास्ते पर हम लोग नहीं है। इसके लिए आज हम ये दिन देख रहे हैं। हमारे बच्चे पढ़े लिखे हैं तब भी बेकार है, क्योंकि हमारी मनमानी। आज बीदर के अंदर कितने लोगों को जॉब मिला है बताइए, कितने लोगों को नौकरियां मिले हैं बताइए। ये नौकरियों का सिस्टम लाने वाला कौन होता है मेरे भाइयों? अगर एक बीदर तालुके से एक प्रतिनिधि को, एक एमएलए को जिता के भेजते हैं तो बीदर की पूरी नुमाइंदगी होना चाहिए। आज देखिए इतना बड़ा यह हो गया बाबा साहब की फोटो के साथ में, तो उसके बारे में यहाँ का एमएलए आवाज नहीं उठाया अभी तक, ना हमारा साथ देने के लिए हमारे मंच में रहना चाहिए था। कितनी बुरी शर्म की बात है भाइयों। इस मंच पर मैं ये बोलना चाहता हूँ आप लोगों को, इन लोगों को नाली मोरियों की फिक्र है। देश को इतना बड़ा संविधान दिए हैं, उसके बारे में बात नहीं कर रहे। ये 75 लाख का काम कर दिया, मैं 10,000 का काम कर दिया, 50,000। ये नहीं है मेरे भाई। आपको एमएलए इसलिए नहीं बनाए, नाली मोरिया लोग बेरोजगार हैं, उनको नौकरियां दिलाइए, जाके बात कीजिए, उनके लिए रिजर्वेशन कराइए। ये होता है असल काम, इसको कहते हैं। ये काम करने वाला ही कायद लीडर होता है। आपको याद होगा एक दिन जब सारे के सारे संगठन वाले, तमाम के तमाम लोग मिलकर बीदर का इतिहास बदले थे, वो बाबा साहब की देन थी। बाबा साहब ने हमें जो रास्ता बताया था उस पर हम अमल किए थे 94 में, जब जिसकी मिसाल सारे के सारे दलित भाई, सारे के सारे लोग, गरीब गुरबा लोग मिलकर जो है ना यहाँ से एक प्रतिनिधि चुनकर भेजे थे। वो आपको लोगों को अच्छी तरीके से नाम याद होगा।
मेरे भाइयों, सैयद जुल्फिकार हाशमी को जब हमने असेंबली भेजा, उस टाइम जितने लोग जॉब लगे हैं, टीचर्स के अपॉइंटमेंट तभी हुए हैं, तब से लेकर आज तक एक टीचर का अपॉइंटमेंट नहीं हुआ, ना एक पुलिस में भर्ती हुई, ना कोई डिपार्टमेंट में भर्ती हुई। देखिए ये काम किसका है? जब एक बिल पास हो रही थी, जब उस बिल को ऐसा पकड़कर ऐसा पेपर फाड़ने वाला पोस्टर आप देखे होंगे, इसी को कहते हैं लीडर। इसी तरह से काम करने वाले को नुमाइंदगी कहते हैं। कुछ काम कर देने से कोई नुमाइंदा बन नहीं सकता, कोई बना नहीं सकते इसको। ताकि हम लोगों को चाहिए, मैं आपका ज्यादा वक्त ना लेते हुए मैं आखिर में इतना बोलूंगा, बाबा साहब ने हमें जो बताया है रास्ता, वोट का जो अधिकार दिए हैं, ये वोट का अधिकार क्या है, पहले हमको इस बात को समझना है। हमारे वोट का अधिकार बाबा साहब ने सबकी बराबरी में क्यों रखा है? आप देखिए प्रधानमंत्री भी है तो वो भी जो है ना आपके सामने वोट की भीख मांगने के लिए आता है, मगर हम उस वोट को हम बेचकर, हम उसको मिसयूज कर कर जो है ना आज ये दिन देख रहे हैं। अगर हमारे वोट का सही इस्तेमाल करके सही लीडर को, सही आदमी को चुनकर अगर भिजाते हैं तो हमारी नुमाइंदगी होगी। आगे हमारा जो है ना हर वो हाल, हर वो बुराई से, ऐसे नालायक लोग जो आज ये हरकतें कर रहे हैं, इनको रोकने के लिए आज हम हजारों लोगों के सामने बात कर रहे हैं। ये बात करने का कोई ये नहीं है, ये नहीं है। अगर असेंबली में अगर जाकर अगर एक अल्फाज बोलेंगे तो लिखत में आता है, वो राइटिंग में लिखा जाता है, रेजोल्यूशन पास होता है, वो इम्प्लीमेंट में आता है। मेरे भाइयों, हम लोगों की कमजोरी को दूर करना है, हमको हर चीज से आगे बढ़ना है, संविधान को अपनाना है। मैं आज दंडे जी, मैं आपको ये बोलूंगा कि हमारे लोगों को भी पहले नहीं मालूम था, मालूम करे, हम लोगों ने भी मालूम कराया। एनआरसी के वक्त तो जो है ना वो लोग अपने एनआरसी के डर खौफ के नाम से निकले थे। इंशाल्लाह हम लोग भी संविधान को मानते हैं, संविधान को अपनाते हैं। मैं इतना कहते हुए आज मेरे नौजवान साथी जो भी यहाँ पे बैठे हैं, मैं पूरों का नाम इसलिए नहीं लिया, मेरे तमाम लोगों का नाम लेना मुनासिब नहीं समझा, इसलिए इस मंच को देखकर मैं इतना खुश हूँ क्योंकि आज बाबा साहब की याद पूरी हो गई। बाबा साहब आज देखो यहाँ पे कोई भी लीडर नहीं है, यहाँ पे कोई भी आदमी जो है ना यहाँ पे बैठा हुआ, नहीं तो वो फलाने लीडर, फलाने साहब आगे यहाँ बैठ रहे, फलाने साहब आ रहे हैं, नहीं होना ये सब। अब बनिए, आज के बाद में हम अपने आप को बनाना है, हमारे हकों को लेना है, हमारे हक पर चलना है, पूरी तरीके से हमको कामयाबी हासिल करना है। इस मंच के सामने मैं इस मंच पर मैं ये कहना चाहता हूँ कि मैं इस खुशी के साथ में मैं अपनी जगह लेता हूँ क्योंकि इसकी बहुत खुशी हो रही है, ताकि जो है ना आने वाले दिनों में ये जो प्रतिनिधियां हैं इनको आज से हम सबक सीखे जैसा महसूस कर रहा हूँ, इसको अमल करेंगे। इतना कहते हुए मैं अपने दो अल्फाज खत्म करता हूँ। जय भीम, जय भारत, खुदा हाफिज।